ಸಡನ್ ಪ್ಲ್ಯಾನ್ಸ್ ಆರ್ ಆಲ್ವೇಸ್ ಬೆಟರ್ ಅಂತಾರಲ್ವ. ಶಿವಮೊಗ್ಗದವಳಾದ್ರೂ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್ ಸರಿಯಾಗಿ ನೋಡಿದ್ದಿಲ್ಲ. ಹೀಗೆ ಒಂದಿನ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ. ನಾವು ರೀಚ್ ಆದಾಗ ಅರೌಂಡ್ 9:30 ಆಗಿತ್ತು. ಎಲ್ಲಿ ಆನೆಗಳು ಸ್ನಾನ ಮಾಡೋದನ್ನು ನೋಡೋದನ್ನು ಮಿಸ್ ಮಾಡ್ಕೊತೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ಆನೆಗಳು ಇನ್ನು ನದಿ ತೀರದಲ್ಲೇ ಇದ್ವು. ಆನೆ ಬಿಡಾರದಲ್ಲಿ ಆನೆಗಳನ್ನು ನೋಡೋದಕ್ಕಿಂತ ಈ ರೀತಿ ಸ್ನಾನ ಮಾಡೋದನ್ನು ನೋಡೋ ಮಜನೇ ಬೇರೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ನಾವು ಆನೆಗಳಿಗೆ ಸ್ನಾನ ಮಾಡಿಸ್ಬೋದು, ಆದರೆ ಎಕ್ಸ್ಟ್ರಾ ಟಿಕೆಟ್ಸ್ಗಳನ್ನ ತಗೋಬೇಕು ಅಂತ. ಬಟ್ ಲೇಟ್ ಆಗಿರೋದ್ರಿಂದ ಹಾಗೆ ನಾವು ಕಂಟಿನ್ಯೂ ಮಾಡಿದ್ವಿ. ಎಲ್ಲ ಆನೆಗಳು ಪೋಸ್ ಕೊಡ್ಕೊತ ಎಂಜಾಯ್ ಮಾಡಿಕೊಂಡು ಸ್ನಾನ ಮಾಡ್ಕೊತಾ ಇದ್ವು. ಹಾಗೆ ನೋಡ್ತಿದ್ದಂಗೆ ಸಡನ್ನಾಗಿ ಬಂದವನೇ ಈ ಅಶ್ವತ್ಥಾಮ. ಆನೆ ನಡೆದಿದ್ದೇ ದಾರಿ ಅಂತಾರಲ್ಲ, ಅದು ನಿಜ. ಅವನ ಎಂಟ್ರಿ ಆಗಿತ್ತು. ಆಮೇಲೆ ಗೊತ್ತಾಯಿತು ಈ ಶಿಬಿರದಲ್ಲಿ ಇರೋ ಆನೆಗಳಲ್ಲಿ ಇವನಿಗೆ ಉದ್ದನೆಯ ದಂತ ಇರೋದು ಅಂತ. ಅವನು ಎಷ್ಟು ಚೆನ್ನಾಗಿ ಬಂದು ಪೋಸ್ ಕೊಟ್ಟು ಮಲ್ಕೊಬಿಟ್ಟ. ನನ್ನ ಮಗಳು ಇನಿಷಿಯಲಿ ಆನೆಗಳನ್ನ ರೆಕಗ್ನೈಸ್ ಮಾಡಲಿಲ್ಲ. ಆಮೇಲೆ ಬರೀ ಯಾವಾಗಲೂ ಸಾಂಗು ಟಾಯ್ಸ್ನ ತೋರಿಸ್ತಾ ಇದ್ವಿ. ಈಗ ಡೈರೆಕ್ಟಾಗಿ ನೋಡಿದ ಮೇಲೆ ಸಡನ್ನಾಗಿ ಅವಳಿಗೆ ಗೊತ್ತಾಗಲಿಲ್ಲ. ನಿಧಾನ ಸ್ವಲ್ಪ ಹೊತ್ತಾದಮೇಲೆ ನೋಡಲಿಕ್ಕೆ ಎಂಜಾಯ್ ಮಾಡಿದ್ಲು. ಸ್ವಲ್ಪ ಹೊತ್ತಾದಮೇಲೆ ನಾವು ನೋಡಿದ್ದೆ ಈ ಸಣ್ಣ ಆನೆ ಧ್ರುವ ಅಂತ ಹೇಳಿ. ಇವನಿಗೆ ಬಂದು 4 ವರ್ಷ ಅಷ್ಟೇ. ತುಂಬ ಕ್ಯೂಟಾಗಿದ್ದ. ಎಲ್ಲರೂ ಅವನ ಜೊತೆ ಹೋಗಿ ನಿಲ್ಲಿಸ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ಪಾಪ ತುಂಬ ಕೋಆಪ್ರೇಟ್ ಮಾಡ್ದ. ಆಮೇಲೆ ನಾವು ಆನೆಗಳು ರೆಸ್ಟ್ ಮಾಡೋ ಜಾಗಕ್ಕೆ ಬಂದ್ವಿ. ಅವರ ನೇಮ್ ಪ್ಲೇಟ್ಸ್ಗಳನ್ನು ಓದ್ತಾ ಇದ್ದೆ. ಆಗ ಗೊತ್ತಾಯಿತು ಇಲ್ಲಿನ ಆನೆಗಳು ಕೂಡ ದಸರಾದಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಕೆಲವೊಂದು ಆನೆಗಳು G20 ಪ್ರೋಗ್ರಾಮ್ಸಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದೆ ಅಂತ ಹೇಳ್ಬಿಟ್ಟು. ಮತ್ತು ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಮೂವಿಯನ್ನು ಕೇಳಿರ್ತೀರಿ. ಆ ಮೂವಿಯಲ್ಲಿ ಕೂಡ ಈ ಕೆಲವೊಂದು ಆನೆಗಳು ಕಾಣಿಸ್ಕೊಂಡಿದ್ದೀವಿ ಅಂತೆ. ನಿಮಗೂ ಸಕ್ಕರೆಬೈಲಿನಲ್ಲಿ ಈ ರೀತಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂದರೆ ಆದಷ್ಟು ಬೇಗ ರೀಚ್ ಆಗಿ. ಅರ್ಲಿ ಮಾರ್ನಿಂಗ್ ನದಿ ತೀರದಲ್ಲಿ ಆನೆಗಳು ಸ್ನಾನ ಮಾಡೋದನ್ನು ನೋಡೋ ಮಜನೇ ಬೇರೆ.